ರಜತ್ ಸರ್ ಸ್ವಲ್ಪ ನಿಮ್ಮ ಬಾಸ್ ತರ ಅಂದ್ರೆ ಅವರು ನಗಾಡ್ಕೊಂಡಿದ್ದಾಗ ಮೂಡಲ್ಲಿ ಇರ್ತಾರಲ್ಲ, ನಿನ್ನೆ ಒಂದು ದೆವ್ವ ಬರುತ್ತಲ್ಲ ಮನೆಗೆ. ಸರ್ ಆ ಥರ ಪ್ರೋಮೋ ಕೊಟ್ಟು ನಮ್ಮ ತಾಯಿನೂ ನಾನು ಕೇಳ್ಕೊಡಕ್ಕಾಗಲ್ಲ ಸರ್. ಏನ್ ಸರ್ ಕೊಟ್ಟಿದೀಯ ಅಮ್ಮ ನಿನ್ನೆ? ಅಯ್ಯೋಪ್ಪ ಏನ್ ಮಾಡಿದ್ರು ತೋರಿಸಿ. ಸರ್ ಬಿದ್ದು ಉಳ್ಳಾಡಿ ಹೋಗ ಅವ್ನ ಕಾಲ್ಸೊಂದೆಲ್ಲ ತೂರ್ಕೊಂಡು ಅಯ್ಯೋಪ್ಪ ತೋರ್ಸೋದು ಸರ್ ನನಗೆ ಆ ಲೆವೆಲ್ಗೆ ಬರಲ್ಲ ಸರ್. ತೋರಿಸಿ ಸರ್ ಬಿದ್ದು ಉಳ್ಳಾಡ್ಬಿಟ್ರು ಸರ್. ನಗಾಡ್ಕೊಂಡು ಭಯ ಬೀಳ್ತವ್ರಿ ಸರ್. ಬರೀ ಡವ್ ಸರ್. ಸರ್ ಕಣ್ಣು ಕಾಣಿಸ್ತಾ ಸರ್ ಡವ್ ಮಾಡೋದು, ಆದ್ರೂ ಡವ್ ಮಾಡ್ತವ್ರೆ. ಕುಂಕುಮ ಸರ್ ಇಲ್ಲೊಂದು ಎಲ್ಲೋ ರೆಡ್ ಗ್ರೀನು. ನಾನಿನ್ನು ಬಿಡಲಾರೆ ಅನಂತ್ನಾಗ್ ಅವರ ಸಿನಿಮಾ ನೋಡಿದಾಗಿಂದ ಭಯ ಸರ್. ಚಿಕ್ಕ ವಯಸ್ಸಿರ್ಬೇಕಾದ್ರೆ ಆ ಸಿನಿಮಾ ನೋಡಿದ್ದೆ. ಹಾರರ್ ಯಾಕೆ ಭಯ ಬೀಳ್ತೀರಿ ನೀವು? ನಮ್ ಯಾವ ಎಪಿಸೋಡ್ ನೋಡಿ ವೀಕ್ಷಕರು ಎದುರ್ತಾ ಇಲ್ವಾ? ರಜತ್ ಸರ್ ಸ್ವಲ್ಪ ನಿಮ್ಮ ಬಾಸ್ ತರ ಅಂದ್ರೆ ಅವರು ನಗಾಡ್ಕೊಂಡಿದ್ದಾಗ ಮೂಡಲ್ಲಿ ಇರ್ತಾರಲ್ಲ, ನಿನ್ನೆ ಒಂದು ದೆವ್ವ ಬರುತ್ತಲ್ಲ ಮನೆಗೆ. ಸರ್ ಆ ಥರ ಪ್ರೋಮೋ ಕೊಟ್ಟು ನಮ್ಮ ತಾಯಿನೂ ನಾನು ಕೇಳ್ಕೊಡಕ್ಕಾಗಲ್ಲ ಸರ್. ಏನ್ ಸರ್ ಕೊಟ್ಟಿದೀಯ ಅಮ್ಮ ನಿನ್ನೆ? ಅಯ್ಯೋಪ್ಪ ಏನ್ ಮಾಡಿದ್ರು ತೋರಿಸಿ. ಸರ್ ಬಿದ್ದು ಉಳ್ಳಾಡಿ ಹೋಗ ಅವ್ನ ಕಾಲ್ಸೊಂದೆಲ್ಲ ತೂರ್ಕೊಂಡು ಅಯ್ಯೋಪ್ಪ ತೋರ್ಸೋದು ಸರ್ ನನಗೆ ಆ ಲೆವೆಲ್ಗೆ ಬರಲ್ಲ ಸರ್. ತೋರಿಸಿ ಸರ್ ಬಿದ್ದು ಉಳ್ಳಾಡ್ಬಿಟ್ರು ಸರ್. ನಗಾಡ್ಕೊಂಡು ಭಯ ಬೀಳ್ತವ್ರಿ ಸರ್. ಬರೀ ಡವ್ ಸರ್. ಸರ್ ಕಣ್ಣು ಕಾಣಿಸ್ತಾ ಸರ್ ಡವ್ ಮಾಡೋದು, ಆದ್ರೂ ಡವ್ ಮಾಡ್ತವ್ರೆ. ಕುಂಕುಮ ಸರ್ ಇಲ್ಲೊಂದು ಎಲ್ಲೋ ರೆಡ್ ಗ್ರೀನು. ನಾನಿನ್ನು ಬಿಡಲಾರೆ ಅನಂತ್ನಾಗ್ ಅವರ ಸಿನಿಮಾ ನೋಡಿದಾಗಿಂದ ಭಯ ಸರ್. ಚಿಕ್ಕ ವಯಸ್ಸಿರ್ಬೇಕಾದ್ರೆ ಆ ಸಿನಿಮಾ ನೋಡಿದ್ದೆ. ಹಾರರ್ ಯಾಕೆ ಭಯ ಬೀಳ್ತೀರಿ ನೀವು? ನಮ್ ಯಾವ ಎಪಿಸೋಡ್ ನೋಡಿ ವೀಕ್ಷಕರು ಎದುರ್ತಾ ಇಲ್ವಾ?